ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಹಾರಕ್ಕೆ ಅತ್ಯುನ್ನತ ಮತ್ತು ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ. ಅನ್ನಂ ಪರಬ್ರಹ್ಮ ಸ್ವರೂಪಂ ಎನ್ನುತ್ತದೆ ನಮ್ಮ ಸನಾತನ ಸಂಸ್ಕೃತಿ. ನಮಗೆ ಪ್ರತಿನಿತ್ಯ ದೊರೆಯುವಂತಹ ಆಹಾರ ಕೇವಲ ಹಸಿವನ್ನು ನೀಗಿಸುವ ವಸ್ತುವಲ್ಲ, ಅದು ಕಾಶಿಯ ಅಧಿದೇವತೆ ಅನ್ನಪೂರ್ಣೇಶ್ವರಿ ದೇವಿಯ ಪರಮಪ್ರಸಾದ. ನಮಗೆ ದಿನನಿತ್ಯ ಲಭಿಸುವಂತಹ ತುತ್ತು ಅನ್ನವು ಲಕ್ಷಾಂತರ ಜೀವಿಗಳ ಶ್ರಮ ಮತ್ತು ಪ್ರಕೃತಿಯ ಕೃಪೆಯ ಫಲವಾಗಿರುತ್ತದೆ. ಇಂತಹ ಪವಿತ್ರವಾದ ಆಹಾರವನ್ನು ಸ್ವೀಕರಿಸುವಾಗ ಶಿಸ್ತು, ಭಕ್ತಿ ಮತ್ತು ಕೃತಜ್ಞತೆ ಇರಬೇಕಾದದ್ದು ಅತ್ಯಗತ್ಯ. ಆದರೆ ಇಂದಿನ ಧಾವಂತದ ಬದುಕಿನಲ್ಲಿ ನಾವು ಊಟದ ವಿಷಯದಲ್ಲಿ ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ. ತಾಯಿಯ ಕೋಪವು ಮನೆಯಿಂದ ಲಕ್ಷ್ಮಿಯನ್ನು ದೂರ ಮಾಡಿ ಕಡು ದಾರಿದ್ರ್ಯವನ್ನು ಮತ್ತು ರೋಗ ರುಜಿನಗಳನ್ನು ಆಹ್ವಾನಿಸುತ್ತದೆ. ಹಾಗಾಗಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಮನೆಯಲ್ಲಿ ಧನಧಾನ್ಯ ಸದಾ ಸಮೃದ್ಧವಾಗಿರಲು ಮತ್ತು ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆ ಸದಾಕಾಲ ನೆಲೆಸಲು ಊಟದ ವಿಷಯದಲ್ಲಿ ನಾವು ಕಡ್ಡಾಯವಾಗಿ ಮಾಡಬಾರದಂತಹ ತಪ್ಪುಗಳ ಕುರಿತಾಗಿ ವಿಶೇಷ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಊಟದ ವಿಷಯದಲ್ಲಿ ಮಾಡಬಾರದ ತಪ್ಪುಗಳು. ಮೊದಲನೆಯದಾಗಿ, ಹಾಸಿಗೆಯ ಮೇಲೆ ಕುಳಿತು ಊಟವನ್ನು ಮಾಡುವುದು. ಊಟದ ವಿಷಯದಲ್ಲಿ ಮಾಡುವ ಅತ್ಯಂತ ದೊಡ್ಡ ತಪ್ಪು ಎಂದರೆ ಮಲಗುವಂತಹ ಹಾಸಿಗೆ ಅಥವಾ ಪಲ್ಲಂಗದ ಮೇಲೆ ಕುಳಿತು ಆಹಾರ ಸೇವನೆ ಮಾಡುವುದು. ಹಾಸಿಗೆಯನ್ನು ರಾವು ಮತ್ತು ತಮೋಗುಣದ ಸಂಕೇತವೆಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಅಲ್ಲಿ ಕುಳಿತು ಊಟವನ್ನು ಮಾಡುವುದರಿಂದ ಅನ್ನಕ್ಕೆ ಅಪಚಾರವಾಗುತ್ತದೆ ಮತ್ತು ಲಕ್ಷ್ಮೀದೇವಿಯು ಆ ಮನೆಯಿಂದ ನಿರ್ಗಮಿಸುತ್ತಾರೆ. ವೈಜ್ಞಾನಿಕವಾಗಿಯೂ ಸಹ ಹಾಸಿಗೆಯ ಮೇಲೆ ಆಹಾರ ಸೇವನೆ ಮಾಡುವಾಗ ಆಹಾರದ ತುಣುಕುಗಳು ಬಿದ್ದರೆ ಕ್ರಿಮಿಕೀಟಗಳು ಮತ್ತು ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ. ಅಂತಹ ಹಾಸಿಗೆಯ ಮೇಲೆ ಮಲಗುವುದರಿಂದ ರೋಗ ರುಜಿನಗಳು ಬರುತ್ತವೆ. ಆದ್ದರಿಂದ ನಾವೆಂದಿಗೂ ಸಹ ಹಾಸಿಗೆಯ ಮೇಲೆ ಕುಳಿತು ಊಟವನ್ನು ಮಾಡಬಾರದು. ನೆಲದ ಮೇಲೆ ಕೂತು ಊಟ ಮಾಡುವುದು ಬಹಳ ಉತ್ತಮ. ಅದು ಸಾಧ್ಯವಾಗದಿದ್ದಲ್ಲಿ ಊಟಕ್ಕೆಂದೇ ಮೀಸಲಾಗಿರುವಂತಹ ಮೇಜಿನ ಮೇಲೆ ಕುಳಿತು ಸಹ ಊಟ ಮಾಡಬಹುದು. ಎರಡನೆಯ ತಪ್ಪು, ಊಟದ ತಟ್ಟೆಯಲ್ಲೇ ಕೈಯನ್ನು ತೊಳೆಯುವುದು. ಅನೇಕರು ಊಟ ಮುಗಿದ ನಂತರ ಸೋಮಾರಿತನದಿಂದ ತಾವು ತಿಂದಂತಹ ತಟ್ಟೆಯಲ್ಲಿಯೇ ಕೈಯನ್ನು ತೊಳೆಯುತ್ತಾರೆ. ತಟ್ಟೆಯು ನಮಗೆ ಆಹಾರವನ್ನು ನೀಡಿ ಹಸಿವನ್ನು ನೀಗಿಸುವಂತಹ ಪವಿತ್ರವಾದಂತಹ ಪಾತ್ರೆ. ಅದಕ್ಕೆ ಮತ್ತೆ ಎಂಜಲು ನೀರನ್ನು ಸುರಿಯುವುದು ಮಹಾಲಕ್ಷ್ಮೀ ದೇವಿಗೆ ತೀವ್ರ ಕೋಪವನ್ನು ತರುತ್ತದೆ. ಈ ರೀತಿ ಮಾಡುವಂತಹ ಒಂದು ತಪ್ಪು ಮನೆಯಲ್ಲಿ ದಟ್ಟ ದಾರಿದ್ರ್ಯವನ್ನು ತಂದು ಬಿಡಬಹುದು. ಮನೆಯ ಐಶ್ವರ್ಯ, ಕೀರ್ತಿ, ಯಶಸ್ಸು ಕ್ಷಣ ಮಾತ್ರದಲ್ಲಿ ನಾಶ ಹೊಂದಿ ಇಡೀ ಕುಟುಂಬ ಸಾಲದ ಸುಳಿಗೆ ಒಳಗಾಗಬೇಕಾಗುತ್ತದೆ ಎಂದು ಶಾಸ್ತ್ರಗಳು ಎಚ್ಚರಿಸುತ್ತವೆ. ಕೋಪ, ಕಣ್ಣೀರು ಮತ್ತು ಜಗಳದೊಂದಿಗೆ ಊಟವನ್ನು ಮಾಡಬಾರದು. ಊಟದ ತಟ್ಟೆಯ ಮುಂದೆ ಕುಳಿತಾಗ ಮನಸ್ಸು ಶಾಂತವಾಗಿರಬೇಕು. ಅಳುತ್ತಲೋ, ಕೋಪದಿಂದಲೋ ಅಥವಾ ಮನೆಯವರೊಂದಿಗೆ ಜಗಳವಾಡುತ್ತಲೋ ನಾವು ತಿನ್ನುವಂತಹ ಅನ್ನವು ದೇಹಕ್ಕೆ ವಿಷವಾಗುತ್ತದೆ. ನಾವು ಊಟ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರುತ್ತದೆಯೋ ಆಹಾರದ ಶಕ್ತಿಯೂ ಸಹ ಹಾಗೆಯೇ ದೇಹಕ್ಕೆ ಸೇರುತ್ತದೆ. ಅನ್ನಪೂರ್ಣೇಶ್ವರಿ ದೇವಿಯು ಪ್ರೀತಿಯಿಂದ ಕೊಡುವ ಪ್ರಸಾದವನ್ನು ನಾವು ಗೌರವದಿಂದ ಮತ್ತು ಶ್ರದ್ಧಾಭಕ್ತಿಯಿಂದ ಸಹನೆಯಿಂದ ಸ್ವೀಕರಿಸಬೇಕು. ಅನ್ನವನ್ನು ಪೋಲು ಮಾಡುವುದು ಅಥವಾ ಎಂಜಲು ಆಹಾರವನ್ನು ತಟ್ಟೆಯಲ್ಲಿಯೇ ಬಿಡುವುದು ಒಳಿತಲ್ಲ. ಯಾವಾಗಲೂ ತಟ್ಟೆಯಲ್ಲಿ ತಮಗೆ ಬೇಕಾದಷ್ಟೇ ಆಹಾರವನ್ನು ಬಡಿಸಿಕೊಳ್ಳಬೇಕು. ತಟ್ಟೆಯಲ್ಲಿ ಅನ್ನವನ್ನು ವ್ಯರ್ಥ ಮಾಡಿ ಕಸಕ್ಕೆ ಚೆಲ್ಲುವುದರಿಂದ ಧಾನ್ಯಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿ ಇಬ್ಬರೂ ಸಹ ಕೋಪಗೊಂಡು ಮನೆಯಿಂದ ಹೊರ ನಡೆಯುತ್ತಾರೆ. ನಮಗೆ ದೊರೆಯುತ್ತಲಿರುವಂತಹ ಈ ಅನ್ನಬ್ರಹ್ಮ ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿಗೆ ದೊರೆಯುತ್ತಿಲ್ಲ ಎಂಬ ಸತ್ಯವನ್ನರಿತು ಆಹಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅನ್ನವನ್ನು ವ್ಯರ್ಥ ಮಾಡುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಯ ಶಾಪ ತಟ್ಟುತ್ತದೆ ಮತ್ತು ಭವಿಷ್ಯದಲ್ಲಿ ಆತನ ವಂಶಸ್ಥರು ತೀವ್ರವಾದ ಆಹಾರದ ಕೊರತೆ ಮತ್ತು ದಾರಿದ್ರ್ಯವನ್ನು ಎದುರಿಸಬೇಕಾಗುತ್ತದೆ. ನಿಂತುಕೊಂಡು ಅಥವಾ ಕಾಲಿಗೆ ಚಪ್ಪಲಿಯನ್ನು ಧರಿಸಿ ಊಟ ಮಾಡುವುದು ಒಳಿತಲ್ಲ. ಊಟವನ್ನು ಯಾವಾಗಲೂ ಗೌರವದಿಂದ ನೆಲದ ಮೇಲೆ ಅಥವಾ ನಿಗದಿತ ಆಸನದ ಮೇಲೆ ಪ್ರಶಾಂತವಾಗಿ ಕುಳಿತು ಸೇವಿಸಬೇಕು. ಆದರೆ ಪ್ರಸ್ತುತ ಆಧುನಿಕ ಜೀವನ ಶೈಲಿಯಲ್ಲಿ ನಿಂತುಕೊಂಡು ಊಟ ಮಾಡುವುದು ಸಹ ಸಾಮಾನ್ಯವಾಗಿರುತ್ತದೆ. ನಿಂತುಕೊಂಡು ಆಹಾರ ಸೇವಿಸುವುದರಿಂದ ಶರೀರದಲ್ಲಿ ತಾಮಸ ಮತ್ತು ರಾಜಸ ಗುಣಗಳು ಹೆಚ್ಚಾಗುತ್ತವೆ.
ಕಾಲಿಗೆ ಚಪ್ಪಲಿಯನ್ನು ಹಾಕಿಕೊಂಡು ಆಹಾರ ಸೇವನೆ ಮಾಡುವುದು ಭೂಮಿ ತಾಯಿಗೆ ಮತ್ತು ಅನ್ನಕ್ಕೆ ಮಾಡುವ ಅಪಮಾನವಾಗಿರುತ್ತದೆ. ಇದರಿಂದ ಮನೆಯ ಪ್ರಗತಿ ಸಂಪೂರ್ಣ ಕುಂಠಿತವಾಗುತ್ತದೆ. ಅಡಿಗೆ ಮಾಡಿದವರನ್ನು ಮತ್ತು ಆಹಾರವನ್ನು ನಿಂದಿಸುವುದು. ಊಟ ಮಾಡುವಾಗ ಇದೆಂಥ ಅಡುಗೆ, ಚೆನ್ನಾಗಿಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಸಿಹಿ ಇಲ್ಲ ಎಂದು ಮುಖವನ್ನು ಸೊಟ್ಟಗೆ ಮಾಡಿಕೊಂಡು ದೂಷಣೆ ಮಾಡುವುದು ಅಥವಾ ಆಹಾರ ತಯಾರಿಸಿದವರನ್ನು ನಿಂದಿಸುವುದನ್ನು ಸಹ ಮಾಡಲೇಬಾರದು. ಆಹಾರವು ಎಷ್ಟೇ ಸಾಧಾರಣವಾಗಿದ್ದರೂ ಅದನ್ನು ಪ್ರಸಾದದ ರೂಪದಲ್ಲಿಯೇ ಸ್ವೀಕರಿಸಬೇಕು. ಅನ್ನವನ್ನು ನಿಂದನೆ ಮಾಡುವುದರಿಂದ ಅನ್ನಪೂರ್ಣೇಶ್ವರಿ ದೇವಿ ಮುನಿಸಿಕೊಳ್ಳುತ್ತಾರೆ ಮತ್ತು ಭವಿಷ್ಯದಲ್ಲಿ ನಮಗೆ ಅನ್ನವೇ ಸಿಗದಂತಾಗುತ್ತದೆ. ಎಂಜಲು ಪಾತ್ರೆಗಳನ್ನು ರಾತ್ರಿ ತೊಳೆಯದೆ ಹಾಗೆಯೇ ಇಡಬಾರದು. ಎಂಜಲು ಪಾತ್ರೆಗಳನ್ನು ರಾತ್ರಿ ಇಡೀ ತೊಳೆಯದೆ ಹಾಗೆ ಇಡುವುದು ಸಹ ಉತ್ತಮವಾದ ಕ್ರಮವಲ್ಲ. ರಾತ್ರಿ ಊಟವಾದ ತಕ್ಷಣ ಊಟದ ಎಂಜಲು ತಟ್ಟೆಗಳನ್ನು ತಕ್ಷಣವೇ ತೊಳೆದಿಡಬೇಕು. ರಾತ್ರಿ ಇಡೀ ಎಂಜಲು ತಟ್ಟೆಗಳನ್ನು ತೊಳೆಯದೆ ಕೈ ಬಚ್ಚಲು ಅಥವಾ ಬಚ್ಚಲಿನಲ್ಲಿ ಇಡುವುದರಿಂದ ರಾಕ್ಷಸೀಯ ಶಕ್ತಿಗಳು ಮನೆಗೆ ಆಹ್ವಾನಗೊಳ್ಳುತ್ತವೆ. ಅಶುಚಿತ್ವದಿಂದ ಊಟಕ್ಕೆ ಕುಳಿತುಕೊಳ್ಳುವುದು. ಹೊರಗಡೆಯಿಂದ ಬಂದ ತಕ್ಷಣ ಅಥವಾ ಶೌಚಾಲಯಕ್ಕೆ ತೆರಳಿದ ನಂತರ ಕೈಕಾಲು ಮುಖವನ್ನು ತೊಳೆಯದೆಯೇ ಅಶುಚಿಯಾಗಿ ನೇರವಾಗಿ ಊಟಕ್ಕೆ ಕುಳಿತುಕೊಳ್ಳುವುದು ದಾರಿದ್ರ್ಯದ ಮುಖ್ಯ ಲಕ್ಷಣ. ಶುಚಿತ್ವ ಇಲ್ಲದಂತಹ ಜಾಗದಲ್ಲಿ ದಾರಿದ್ರ್ಯ ಲಕ್ಷ್ಮಿ ವಾಸಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಸ್ವಚ್ಛತೆಯ ಕೊರತೆಯು ದೈಹಿಕ ಕಾಯಿಲೆಗಳನ್ನು ತರುವುದರ ಜೊತೆಯಲ್ಲಿ ಮನೆಯ ಸೌಭಾಗ್ಯವನ್ನು ಕಸಿದುಕೊಳ್ಳುತ್ತದೆ. ದಿಕ್ಕುಗಳ ತಪ್ಪು ಆಯ್ಕೆ. ಆಹಾರ ಸೇವನೆ ಮಾಡುವಾಗ ದಿಕ್ಕುಗಳ ಆಯ್ಕೆಯೂ ಸಹ ಮುಖ್ಯವಾಗಿರುತ್ತದೆ. ಊಟ ಮಾಡುವಾಗ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ಕುಳಿತುಕೊಳ್ಳಬಾರದು. ದಕ್ಷಿಣವು ಯಮಧರ್ಮ ಮತ್ತು ಪಿತೃಗಳ ದಿಕ್ಕಾಗಿರುತ್ತದೆ. ಈ ದಿಕ್ಕಿನಲ್ಲಿ ಕುಳಿತು ಊಟ ಮಾಡುವುದರಿಂದ ಆಯಸ್ಸು ಕ್ಷೀಣಿಸುತ್ತದೆ ಮತ್ತು ದುರಾದೃಷ್ಟ ಆವರಿಸುತ್ತದೆ. ಊಟ ಮಾಡುವಾಗ ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಊಟವನ್ನು ಮಾಡಬೇಕು. ಸಂಧ್ಯಾಕಾಲದಲ್ಲಿ ಊಟವನ್ನು ಮಾಡುವುದು ಸಹ ಒಳ್ಳೆಯದಲ್ಲ. ಸೂರ್ಯ ಮುಳುಗುವಂತಹ ಸಾಯಂಕಾಲದ ಸಮಯದಲ್ಲಿ ಅಂದರೆ ಸಂಜೆ 6ರಿಂದ 7 ಗಂಟೆಯ ಅವಧಿಯಲ್ಲಿ ಊಟವನ್ನು ಮಾಡಬಾರದು. ಸಂಧ್ಯಾಕಾಲದಲ್ಲಿ ಧನಲಕ್ಷ್ಮಿ ಮತ್ತು ದೇವತೆಗಳು ಭೂಲೋಕದಲ್ಲಿ ಸಂಚರಿಸುತ್ತಿರುತ್ತಾರೆ ಮತ್ತು ಒಳ್ಳೆಯ ಮನೆಗಳಿಗೆ ಭೇಟಿಯನ್ನು ನೀಡುತ್ತಾರೆ ಎಂಬ ಬಲವಾದ ನಂಬಿಕೆ ಇದೆ. ಈ ಸಮಯದಲ್ಲಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ದೀಪವನ್ನು ಬೆಳಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ದೇವರ ಪೂಜೆಯಲ್ಲಿ ಮಗ್ನರಾಗಿರಬೇಕು. ಈ ರೀತಿ ದೇವರ ಕಾರ್ಯದಲ್ಲಿ ಮಗ್ನರಾಗಿರದೆ ಊಟದಲ್ಲಿ ತೊಡಗಿಕೊಂಡರೆ ಮಹಾಲಕ್ಷ್ಮೀ ದೇವಿ ಆ ಮನೆಗೆ ಪ್ರವೇಶವನ್ನು ಮಾಡದೆ ಹಿಂದಿರುಗುತ್ತಾರೆ. ಆತ್ಮೀಯರೇ, ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಊಟದ ವಿಷಯದಲ್ಲಿ ಮಾಡಲೇಬಾರದಂತಹ ತಪ್ಪುಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಅನ್ನಪೂರ್ಣೇಶ್ವರಿ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.